ಅಧ್ಯಕ್ಷರೇ, ಅಧ್ಯಕ್ಷರೇ, ಈ ಮಾತುಗಳನ್ನ ಒಂದೇ ನಿಮಿಷ. ಅವರು ಗೌರವಾನ್ವಿತ ಕಾನೂನು ಮಂತ್ರಿಗಳು. ಅವರು ಈಗ ಎಲ್ಲ ಸದಸ್ಯರಿಗಿರುವಂತ ಹಕ್ಕು, ಮಾತಾಡೋ ಹಕ್ಕು ಎಲ್ಲ ಸದಸ್ಯರಿಗಿದೆ. ನಾವೆಲ್ಲರೂ ಕೂಡ ಮಾತಾಡಿದಿರಿ. ಮಂತ್ರಿಗಳು ಯಾವ ವಿಚಾರಕ್ಕೆ, ಈ ವಿಚಾರಕ್ಕೆ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಮಂತ್ರಿಗಳು ಮಾತಾಡಕ್ಕೆ ಎಲ್ಲ ಅವಕಾಶ ಇದೆ ರೂಲ್ ಬುಕ್ ಅಲ್ಲಿ. ದಯವಿಟ್ಟು ನಾನು ಅದನ್ನೇ ನೋಡಿದೆ. ಈ 144 345 ಮಂತ್ರಿಗಳ ಹೇಳಿಕೆ ಅಂತಿದೆ. ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದಲ್ಲ ಅಂತ ಇದೆ. ಅದೊಂದೇ ಇರೋದು ಮಂತ್ರಿ ಸ್ಟೇಟ್ಮೆಂಟ್ ಮಾಡೋದ್ ಬಗ್ಗೆ. ಅದೊಂದೇ ಹುಡುಕದೆ ಎಲ್ಲ ಕಡೆ ಯಾವುದರಲ್ಲೂ ಮಂತ್ರಿ ಹೇಳಿಕೆ ಬಗ್ಗೆ ಎಲ್ಲೂ ಇಲ್ಲ. ಅದರಿಂದ ದಯವಿಟ್ಟು ನಾವೇನು ವಿರೋಧ ಮಾಡ್ತಾ ಇಲ್ಲ. ಹೊಸ ಒಂದು ಪ್ರೊಸೀಜರ್ನ, ನೀವು ನಿಯಮದಲ್ಲಿರುವಂತ ಪ್ರೊಸೀಜರ್ನ ಇವತ್ತು ತರ್ತಾ ಇದ್ದೀರಾ. ಅದು ನೀವು ಆಸ್ಥಾನದಲ್ಲಿ, ಖಾದರ್ ಅವರು ಆಸ್ಥಾನದಲ್ಲಿ ಕೂತ್ಕೊಂಡು ತರ್ತಾ ಇದ್ದೀರಿ. ಯೋಚನೆ ಮಾಡಿ ತನ್ನಿ. ನಮ್ದೇನು ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದೀರಿ, ಎಲ್ಲ ಸದಸ್ಯರಿಗಿರುವಂತ ಅದು. ಮಂತ್ರಿಗಳು ಏನೇ ಹೇಳಬೇಕಾದ್ರೂ ಅವ್ರದ್ದು ಒಂಥರ ಜಡ್ಜ್ಮೆಂಟ್ ಇದ್ದಂಗೆ. ಅವರು ಅಂದ್ರೆ ಮಂತ್ರಿನೇ ಎದ್ದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ರೆ ಸರ್ಕಾರ ಗೋವಿಂದ, ಸರ್ಕಾರನೇ ಗೋವಿಂದ ಆಗೋಗ್ತದೆ. ಅದರಿಂದ ಯೋಚನೆ ಮಾಡಿ. ನಾನು ಸಲಹೆ ಅಷ್ಟೇ, ಯೋಚನೆ ಮಾಡಿ ಹೇಳಿ. ಈಗ ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಗೋಗ್ಬೇಕು. ಅದರಿಂದ ನಮ್ಮ ಸಲಹೆ, ಇದೊಂದು ಹೊಸ ನಿಯಮವನ್ನ ನೀವು ಮಾಡಿದ್ರೆ ಮುಂದಕ್ಕೆ ಇದೇ ನಿಯಮ ಕಾನೂನು ಆಗೋಗ್ತದೆ ಸದನದಲ್ಲಿ ನಿಯಮವಾಗಿ. ಅದಕ್ಕೆ ಯೋಚನೆ ಮಾಡಿ. ನಾವೇನು ಎಚ್ ಕೆ ಪಾಟೀಲ್ ಅವ್ರಿಗೆ ವಿರೋಧ ಮಾಡಲ್ಲ. ಅವರು ಒಂಥರ ಸಜ್ಜನರಿದ್ದಾರೆ, ವಿರೋಧ ಮಾಡಲ್ಲ. ಆದ್ರೆ ಹೇಳ್ಬೋದಾ ಇಲ್ಲ ಅನ್ನೋದು ನೀವು ಒಂದ್ಸರಿ ಬುಕ್ ಅನ್ನು ನೋಡ್ಬಿಟ್ಟು ಒಂದು ರೂಲಿಂಗ್ ಕೊಟ್ಬಿಡಿ. ಒಳ್ಳೆ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಣ್ಣ ಸಲಹೆಯನ್ನು ಮಾಡಿದರು, ತಕರಾರು ಮಾಡಿದರು. ನಾನು ಅವ್ರ ಗಮನಕ್ಕೆ ತರ್ತೀನಿ. ನಾನು ಈ ಮಾತನಾಡುವಾಗ ಮುಖ್ಯಮಂತ್ರಿಗಳನ್ನ ಪರವಾನಗಿ ತಗೊಂಡೆ, ಸ್ಪೀಕರ್ ಪರವಾನಗಿ ತಗೊಂಡೆ. ನಾವು ಮಾತಾಡಬಾರ್ದು ಅಂತ ಹೇಳಿ ಯಾವುದೇ ನಿಯಮಗಳ ಅಡ್ಡಿ ಇಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇದೇ ಸದನದೊಳಗ ತಾವೆಲ್ಲ ಮಂತ್ರಿಗಳಾಗಿದ್ರಿ. ಸನ್ಮಾನ್ಯ ಕಾಗೇರಿ ಅವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು. ಚುನಾವಣಾ ರಿಫಾರ್ಮ್ಸ್ ಬಗ್ಗೆ ವಿಚಾರ ಚರ್ಚೆಗೆ ತಗೊಂಡು ಬಂದರು. ನಾವು ಸದಸ್ಯರು ಮಾತನಾಡೋದಲ್ಲ, ಸ್ವತಃ ಅಧ್ಯಕ್ಷ ಪೀಠದಿಂದ ಕಾಗೇರಿಯವರು ಮಾತನಾಡಿದರು. ಅದು ತಮ್ಮ ಗಮನಕ್ಕೆ ತರ್ತೀನಿ. ಆ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡಿದರು. ಇದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಸರ್ಕಾರದವರು. ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇವೆ. ನಾನು ಯಾರನ್ನ ಟೀಕೆ ಮಾಡ್ತಾ ಇಲ್ಲ, ಅಥವಾ ನಮ್ಮ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತಲ್ಲ, ಅಥವಾ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತಲ್ಲ. ಉತ್ತರ ಕರ್ನಾಟಕದ ಜನ ನಾವು ಹೇಗೆ ನಮ್ಮನ್ನು ಅಭಿವೃದ್ಧಿಗೊಳಿಸಬಹುದು ಅನ್ನುವ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರಲ್ವಾ? ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸದಸ್ಯರುಗಳು ಕಾನೂನು ಮಾಡಿಕೊಡ್ಬೇಕಾದ್ರೆ ನಾನು ಯಾರನ್ನು ಕೇಳಬೇಕು? ಬರೀ ನಮ್ಮ ಪಕ್ಷದವ್ರನ್ನಷ್ಟೇ ಕೇಳಿದ್ರೆ ನಡೆಯುತ್ತಾ? ನಾನು ನಿಮಗೂ ಪ್ರಾರ್ಥನೆ ಮಾಡಬೇಕು, ವಿನಂತಿ ಮಾಡಬೇಕು, ಒತ್ತಾಯ ಮಾಡಬೇಕು. ಆದ್ರಿಂದ ನಮಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ನಿಯಮಗಳ ಅಡ್ಡಿ ಇಲ್ಲ. ಹಾಗೂ ಇಲ್ಲಿ ಪ್ರೆಸಿಡೆಂಟ್ಸ್ ಇವೆ. ನೀವು ತೆಗಿಸಿ ನೋಡಿರ್ಬೇಕಾರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ, ಚುನಾವಣಾ ಸುಧಾರಣಾ ಕ್ರಮಗಳನ್ನು ಮಾತನಾಡುವಾಗ ಮಂತ್ರಿಗಳು ಮಾತಾಡಿದ್ದಾರೆ, ಅಧ್ಯಕ್ಷರ ಪೀಠದಿಂದ ಅಧ್ಯಕ್ಷರು ಮಾತನಾಡಿದ್ದಾರೆ. ಇವೆಲ್ಲ ಉದಾಹರಣೆ ಇರುವಾಗ ಮಾತನಾಡೋದಕ್ಕೆ ಏನೂ ತೊಂದರೆ. ಆದರೆ ನಾನು ಮಾತಾಡೋದ್ರಲ್ಲಿ ಇಂಥ ವಿಷಯಕ್ಕೆ ತಕರಾರು ನಮ್ಮದು ಅಂತ ಹೇಳಿದ್ರೆ ಅದನ್ನು ನಾನು ಪರಿಗಣಿಸಬಹುದು. ಆದರೆ ನನ್ನ ಹಕ್ಕು ಅಥವಾ ನಿಮ್ಮ ಅನುಮತಿ ಮೇಲೆ ನಾನು ಪ್ರಾರಂಭ ಮಾಡಿರೋದ್ರಿಂದ
ತಾವು ತಮ್ಮ ಪಾಟೀಲ್ ಒಂದು ನಿಮಿಷ ಚರ್ಚೆ ಬೇಡ. ಚರ್ಚೆ ಇಲ್ಲ. ನಾನು ಹೇಳೋದು ಮಾನ್ಯ ಎಚ್ ಕೆ ಪಾಟೀಲ್ ಸಂಸದೀಯ ಸಚಿವರು, ನೀವು ಉತ್ತರ ಕರ್ನಾಟಕದ ವಿಷಯದ ಕುರಿತಂತೆ ನಾನು ಸಲಹೆ ಕೊಡಬೇಕು, ಚರ್ಚೆ ಕೊಡಬೇಕು ಅಂತಂದ್ರೆ ಒಬ್ಬ ಸಚಿವರೇ ಇದನ್ನ ಚರ್ಚೆಗೆ ಎತ್ಕೊಂಡ್ಬಿಟ್ರೆ ಯಾವ ನಿಯಮಾವಳಿಯಲ್ಲಿದೆ? ಓಕೆ, ಅವ್ರು ಅದಕ್ಕೇನು ಉಲ್ಲೇಖ ಮಾಡಿದ್ರು? ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಸಭಾಧ್ಯಕ್ಷರಾಗಿದ್ದಾಗ ಚುನಾವಣೆಯ ವಿಷಯ ಮತ್ತು ಸಂವಿಧಾನದ ಅಂತ, ಅವಾಗ ಸರ್ಕಾರದ ಉತ್ತರ ಅಂತ ಏನೆಲ್ಲೂ ಇರಲಿಲ್ಲ. ಸದನ ಚರ್ಚೆ ಮಾಡಬೇಕು, ರಾಜ್ಯ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು. ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದ್ರೆ ಉತ್ತರ ಕೊಡಬೇಕು. ನೀವು ಉತ್ತರ ಕೊಡುವಂತ ಜಾಗದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರನ್ನು ಉದ್ದೇಶಿಸಿ ಚರ್ಚೆ ಮಾಡ್ತಿದ್ದೀರಿ? ಆಯ್ತಪ್ಪ, ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಿದ್ರು, ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ. ನಾಳೆ ಇನ್ನೊಂದು ಕ್ವಶನ್ ಅವ್ರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ, ಇನ್ನೊಬ್ಬ ಸಚಿವ ನಿಂತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡಬೇಡಿ. ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂತ ಉದಾಹರಣೆ ಇಲ್ಲ. ನಾನು ಎಚ್ ಕೆ ಪಾಟೀಲ್ ಸಂಸದೀಯ ಸಚಿವರು, ಅವರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ. ಇದೇ ನಾನು ನಿಮ್ಮ ಚೇಂಬರ್ನಲ್ಲೂ ಹೇಳಿದೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್, ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ಜೋರ ನಡೆದಿತ್ತು. ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ರು. ಸಿ.ಟಿ. ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್ ಕೆ ಪಾಟೀಲ್ ಅದಕ್ಕೆ ವಿರೋಧ ಮಾಡಿದ್ರು, ಸಚಿವರು ಚರ್ಚೆ ಮಾಡ್ಲಿಕ್ಕಿಲ್ಲ ಅಂತ. ವಿಶ್ವೇಶ್ವರ ಹೆಗಡೆ ಹೌದು ಮಾಡಂಗಿಲ್ಲ ಅಂತ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ, ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ. ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ, ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ. ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನೋಡಿ, ಮಾನ್ಯ ಪಾಟೀಲ್ರು ಮಾತನಾಡೋ ಬಗ್ಗೆ ನಾನೆಲ್ಲ ಹೋಗ್ಬೇಕಾಗಿತ್ತು. ಪಾಟೀಲ್ರು ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಕೂತ್ಕೊಂಡೆ. ಬಿ ಆರ್ ಪಾಟೀಲ್ರದ್ದು ಇವ್ರದ್ದೆಲ್ಲ ಭಾಷಣ ಕೇಳಲಿಕ್ಕೆ ನಮಗೆ ಇದಿದೆ. ಆದರೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಹೊಸ ಪ್ರೊಸೀಡಿಂಗ್ಸ್ ಅನ್ನ ನಾವು ಇಲ್ಲಿ ನಿರ್ಮಾಣ ಮಾಡುವಾಗ 10 ಸಾರಿ ಯೋಚನೆ ಮಾಡಬೇಕು. ಒಂದೇ ಮಾತರಂ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಯಿತು. ಸ್ವತಃ ಪ್ರಧಾನಿಯವರು ಮಾತಾಡಿದ್ರು, ಬೇರೆ ಅದು ಬೇರೆ ಸಬ್ಜೆಕ್ಟ್ಗಳೇ ಬೇರೆ. ಇಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಯಿತು. ಅವತ್ತು ಸ್ಪೀಕರ್ ಆದಿಯಾಗಿ ಎಲ್ಲರೂ ಮಾತಾಡಿದ್ರು, ಅದು ಬೇರೆ. ಅದು ಆದರೆ ಇವತ್ತು ಅದು ಬೇರೆ ಇದು ಬೇರೆ ಇಲ್ಲ. ಅಲ್ಲಲ್ಲ, ಉತ್ತರ ಕೊಡಬೇಕಾದಂತಹದ್ದು. ಅಲ್ಲಿ ಉತ್ತರ ಕೊಡಬೇಕಾಗಿದ್ದು ಯಾರು ಇಲ್ಲ, ಅಲ್ಲಿ ಕೇವಲ ಚರ್ಚೆ. ಇಲ್ಲಿ ಉತ್ತರ ಕೊಡಬೇಕಾದಂತಹ ಸ್ಥಾನದಲ್ಲಿ ಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ. ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಮಂತ್ರಿಗಳು ಮತ್ತೆ ನಾನು ಭಾಷಣ ಮಾಡ್ತೀನಿ, ಅರಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹೊಸ ವಿಧಾನವನ್ನ ನಾವು ಹುಟ್ಟಾಕದಂಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದೊಂದು ಪ್ರೆಸಿಡೆಂಟ್ ಆಗಿ ಉಳ್ಕೊಳ್ಳುತ್ತೆ. ಆದ್ರಿಂದ 10 ಸಾರಿ ಯೋಚನೆ ಮಾಡಿ ತಾವು ರೂಲಿಂಗ್ ಕೊಡಬೇಕು ಅಂತ ವಿನಂತಿ. ಅಧ್ಯಕ್ಷರೇ, ಪಾಟೀಲ್ರು ಮಾತಾಡಬೇಕಾದ್ರೆ ಎಲ್ಲಿ ಆ ತರ ನಾನು ಮಾತಾಡಬಾರದು ಅಂತ ಎಲ್ಲಿ ರೂಲ್ ಬುಕ್ ಅಲ್ಲಿ ಇದೆ ಅಂತ ಕೇಳಿದ್ರು ಅವರು. ರೂಲ್ ಬುಕ್ ಎಲ್ಲಿ ಮಾತಾಡಬೇಕು ಅಂತ ರೂಲ್ ಬುಕ್ ಅಲ್ಲಿ ಇದೆ? ಅಲ್ಲ, ಇಲ್ಲ, ಅದು ಹೊಸ ಸಂಪ್ರದಾಯ ಮಾಡಬೇಕಾದ್ರೆ ಶುರು ಮಾಡಬಹುದು, ನಮ್ದೇನ ಅಭ್ಯಂತರ ಇಲ್ಲ. ಮತ್ತೆ ಹಿಂದೆ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆ ಅಂತ ಹೇಳಿದ್ರು, ಅದು ಈ ವ್ಯಾಪ್ತಿಗೇನು ಬರಲ್ಲ. ಇಲ್ಲಿ ನಾವು ನಿಲುವಳಿ ಸೂಚನೆ ಮತ್ತು ವಿಶೇಷ ಚರ್ಚೆ ಅಂತ ಹಾಕಿದ್ದೀರಾ. ನಾವು ಸರ್ಕಾರದ ಮೇಲೆ ಆಪಾದನೆಗಳು ಮಾಡ್ತಾ ಇದ್ದೀರಿ, ನೀವು ಸರಿ ಇಲ್ಲ, ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡ್ತಾ ಇರುವಂತ ಚರ್ಚೆ ಇದು. ಇದು ಯಾವುದೋ ಸಂವಿಧಾನದ ಬಗ್ಗೆ ಅಥವಾ ಒಂದೇ ಮಾತರಂ ಬಗ್ಗೆ ನೀವು ತಂದಾಗ ಅದನ್ನ ಎಲ್ಲರೂ ಮಾತಾಡ್ತೀರಿ. ದಟ್ ಈಸ್ ಡಿಫರೆಂಟ್. ನಾವು ತಂದಿರುವಂತದ್ದು ಸರಿ ಇಲ್ಲ, ನೀವು ಸರಿ ಇಲ್ಲ, ನೀವು ಸರಿ ನಾನು ಹೇಳಿದಾರೆ, ಸುಳ್ಳೇ ಸುಳ್ಳು ಅಂತ ನಾನು ಹೇಳಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಅದರಿಂದ ಅಧ್ಯಕ್ಷರೇ, ಈ ಕಡೆ ನೋಡಿ, ನಮ್ದೇನು ತಕರಾಲಿಲ್ಲ, ನಿಮ್ ಸೀಟು ತಕರಾಲು, ನಿಮ್ ಸೀಟಿಗೆ ತಕರಾಲು. ನೀವೇನೋ ಹೊಸದಾಗಿ ಶುರು ಮಾಡಿದ್ರೆ ಅದು ಎಲ್ಲರೂ ಅದನ್ನೇ ಕೋಟ್ ಮಾಡಿ ಮಾತಾಡಕ್ಕೆ ಎಲ್ಲಾ ಮಂತ್ರಿಗಳು, ಇವತ್ತು ನೀವಿರ್ತೀರಾ, ನಾಳೆ ನಾವು ಇನ್ನೊಬ್ಬರು ಬರ್ಬೋದು, ಎಲ್ಲರೂ ಅದನ್ನೇ ಶುರು ಮಾಡ್ಕೊಂತಾರೆ. ಯೋಚನೆ ಮಾಡಿ.